ನನಗೆ ತುಂಬಾ ಮೈಯಲ್ಲಿ ಹುಷಾರಿಲ್ಲದೆ ಇತ್ತು. ನಮ್ಮ ಸಭೆ ಮಕ್ಕಳಿಗೂ ಹೇಳಿದ್ವಿ, ದೇವ್ರೆ ಅಕ್ಕ ನಮ್ಗೆ ಮೈಯಲ್ಲಿ ಹುಷಾರಿಲ್ಲ, ಪ್ರಯಾಣ ಮಾಡಿದೆ. ನನ್ನ ದೇವ್ರ ಸಭೆ ಮಕ್ಕಳು ಕೇಳಿದ್ನ, ಅವರು ಮಾಡಿದ್ರು. ಆಮೇಲೆ ಹಾಸ್ಪಿಟ್ಲಿಗೆ ಹೋಗ್ಬೇಕು, ತುಂಬಾ ಹುಷಾರಿದ್ದಾರೆ, ಸುಸ್ತಾಗ್ಬಿಟ್ಟಿದ್ನಿ. ಆದ್ರೆ ಇಲ್ಲಿ ಬಂದು ಪ್ರಯಾಣ ಮಾಡಿಸ್ಕೊಂಡು ಹೋಗಿದ್ದು ನನ್ನ ಫಸ್ಟ್ ಆದ್ರೆ ಏನು ನನ್ಗೆ ಮೈಯಲ್ಲಿ ಸುಸ್ತಾಗ್ಬಿಟ್ಟು ದೇವ್ರೆ ಜನಗಳು ದಿಗ್ಗಿಸ್ಬಿಟ್ರು. ನಿನ್ಕ ಆಪರೇಷನ್ ಮಾಡಬೇಕು, ಜಾಸ್ತಿ ಮೇಲಾಗಲ್ಲ ಅಂದ್ರೆ ಹಾಸ್ಪಿಟ್ಲಿಗೆ ಹೋಗು, ಮೇಲಾಗಲ್ಲ ಅಂದ್ರೆ SNR ಹೋಗಿ ನೀನು ಗರ್ಭಶೀಲ ಇರಿಸ್ಬೇಕು ಅಂತ ನನ್ನ ತಂಗಿ ದೇವ್ರು ನಂಬಿದವಳೆ. ಅವಳು ಹಂಗೆ ಹೇಳಿದ್ರು. ಆದ್ರೆ ದೇವ್ರೆ ನನ್ ಕಲ್ಲೆ ಗಂಟ ನನ್ ಬಿಡ್ಬೇಡ, ನನ್ ದಿಕ್ಕಿಲ್ದವ್ರು, ಕಣ್ಣಿಲ್ಲ, ತಂದೆ ಇಲ್ಲ, ತಾಯಿ ಇಲ್ಲ, ಯಾರಿಲ್ಲ, ನಿನಗೆ ನಂಬಿದ್ ನಾನು ಬರ್ತಾ ಇದ್ದೀನಿ ತಂದೆ. ಆಪರೇಷನ್ ಕೊತ್ತಿ ನನ್ ಬಿಡ್ಬೇಡಪ್ಪ ದೇವ್ರೆ, ನಮ್ಮಪ್ಪ ನನ್ನ ಕಾಪಾಡು, ನನ್ಗೆ ದಿಕ್ಕು ದೇವನಿಂದಲೇ ಇದ್ದೀನಿ ನಾನು, ನೀವೇ ನನಗೆ ದಿಕ್ಕು ಅಂತ ಪ್ರೇಯರ್ ಮಾಡಿ ದೇವ್ರ ಹತ್ರ ಕಣ್ಣೀರು ಸುರಿಸಿ ಮಂಕಾಲ ಹಾಕಿ ಕಣ್ಣೀರು ಸುರಿಸಿ ಪ್ರೇಯರ್ ಮಾಡಿದ. ಇವಾಗ ದೇವ್ರು ನಮ್ಗೆ ಆರೋಗ್ಯ ಕೊಟ್ಟಾನೆ, ಏನು ತೊಂದರೆ ಇದ್ದಿಲ್ಲ. ಹಾಸ್ಪಿಟ್ಲ್ಗೆ ಹೋದ್ರೆ ಕೂಡ ನಾರ್ಮಲ್ ಬಂತು, ಆಪರೇಷನ್ ಏನು ಬೇಡ ಅಂತ ಹೇಳಿ ನಾರ್ಮಲ್ ಬಂದು ಇವಾಗ ಮೈಯಲ್ಲಿ ಹುಷಾರು ಚೆನ್ನಾಗಿ ಬಿಡುಗಡೆ ಕೊಟ್ಟು ದೇವ್ರು. ದೇವ್ರ ಸ್ತೋತ್ರ. ಆಮೇಲೆ